we are trying to discuss another important chapter. That is 3 questions. We discuss about 3 questions written by Count Leo Tolstoy, a famous author, wrote this lesson. So in this lesson, the king have 3 questions. He tried to find out the solution for 3 questions. What are the 3 questions and how he tried to find out the answer to that question? That is the theme of this lesson. ರಾಜ ಹೇಳ್ತಾನೆ, ಆ ರಾಜನ ಮನಸ್ಸಿನಲ್ಲಿ ತಲೆಯಲ್ಲಿ 3 ಪ್ರಶ್ನೆಗಳು ಉದ್ಭವಿಸುತ್ತೆ. ಆ 3 ಪ್ರಶ್ನೆಗಳು ಯಾವುದು? ಆ 3 ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಲಿಕ್ಕೆ ಹೇಗೆ ಪ್ರಯತ್ನ ಮಾಡಬೇಕು ಅನ್ನುವುದನ್ನ ಆಧಾರವಾಗಿ ಈ ಲೆಸನ್ ನಾವು ಡಿಸ್ಕಸ್ ಮಾಡೋಣ. Yes, open your books. Just open your book. Page number 31. Count 3 questions written by Count Leo Tolstoy. Count Leo Tolstoy. Yes. Before you read, now what I want to discuss ಮಾಡೋದಕ್ಕಿಂತ ಮುಂಚಿತವಾಗಿ ಯಾವುದನ್ನ ಅಭ್ಯಾಸ ಮಾಡೋಣ. Before you read, ಕೈಯಲ್ಲಿ ಪೆನ್ ಇರಬೇಕು. ಅರ್ಥ ಆಯ್ತಾ? ತಲೆಗಳ ಕೈ ಎತ್ಕೊಂಡು ಕೂರಂಗಿಲ್ಲ. Be alert. ನಿಮಗೆ ಎಲ್ಲಿ ಕಷ್ಟ ಅನ್ಸುತ್ತೆ ಅಲ್ಲಿ ಅರ್ಥ ಬರ್ಕೊಳ್ಬೇಕು, ಪಾಠವನ್ನು ಕೇಳಬೇಕು. Yes. Before you read, ಪಾಠವನ್ನ ಓದುವುದಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು? Remember, discuss the following points in groups. Discuss means ಚರ್ಚೆಯನ್ನು ಮಾಡಬೇಕು. ನೀವೆಲ್ಲರೂ ಕೂಡ ಒಂದು ಗುಂಪಿನಲ್ಲಿ ಕೂತ್ಕೊಂಡು ಚರ್ಚೆಯನ್ನು ಮಾಡಬೇಕು. Discuss in group. After the discussion, present your views. ನಿಮ್ಮ ಆಲೋಚನೆಗಳನ್ನ, views ಅಂದ್ರೆ ನಿಮ್ಮ ತಲೆಯಲ್ಲಿ ಏನು ಪ್ರಶ್ನೆಗೆ ಉತ್ತರ ಬರುತ್ತೆ. Your views, present your views. ನಿಮ್ಮ ಆಲೋಚನೆಗಳನ್ನ ಹೇಳಿ. Present your views. ಯಾರಿಗೆ? In the class or to the class. ಶಾಲೆಯಲ್ಲಿ ನೀವು ಡಿಸ್ಕಸ್ ಅನ್ನು ಮಾಡಿ. First you sit in a group, then discuss, then you say. You present your views or thoughts about this question. Yes. Question number 1. The best time to do something. ಇವತ್ತು ನಾವು ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು ಅಂದ್ರೆ, ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಸಮಯ ಯಾವುದು? ಬೆಸ್ಟ್ ಟೈಮ್. ನೀವು ಓದಕ್ಕೆ ಸ್ಟಾರ್ಟ್ ಮಾಡಬೇಕು, ಈ ವರ್ಷದನ್ನ ಓದಬೇಕು, ನೈಟ್ ಸ್ಟಾರ್ಟ್ ಓದಬೇಕು. ವಾಟ್ ವಾಸ್ ದ ಬೆಸ್ಟ್ ಟೈಮ್ ಟು ಯು? ನೀವೇನು ಯೋಚನೆ ಮಾಡ್ತಿರ್ತಾರ? ಕ್ಲಾಸ್ ಕಮೆನ್ಸ್ ಆಗಿ 1 ತಿಂಗಳು 22 ದಿವಸ ಆಯ್ತು. 1 ತಿಂಗಳಿಂದ 22 ದಿವಸ ಆಯ್ತು. ಇನ್ನೂ ಕೆಲವರು ಓದಕ್ಕೆ ಸ್ಟಾರ್ಟ್ ಮಾಡಲ್ಲ, ಅದ್ರ ಬಗ್ಗೆ ಜ್ಞಾನವೇ ಇಲ್ಲ. ಯಾವಾಗ ಓದೋದು ನೀವು? ಮಿಡ್ ಟರ್ಮ್ ಆಗಿ ಅಂತೀರ, ಅದು ಕ್ಲೋಸ್ ಆದ್ಮೇಲೆ ಓದಕ್ಕೆ ಸ್ಟಾರ್ಟ್ ಮಾಡಲ್ಲ. ಡಿಸೆಂಬರ್ ವೆಕೇಶನ್ ಮುಗಿಲಿ, ಕ್ರಿಸ್ಮಸ್ ವೆಕೇಶನ್ ಮುಗಿಲಿ, ಅದು ಸ್ಟಾರ್ಟ್ ಮಾಡಿ ಓದಲ್ಲ. ಯಾವ ಓದ್ತೀರ ನೀವು? ಓದದೇ ಇಲ್ಲ. ಟೀಚರ್ ಒಂದು ಹೇಳ್ಕೊಡ್ತಾರೆ, ಉತ್ತರ ಬರೀತೀವಿ, ಪಾಸ್ ಆಗ್ತೀವಿ. ಸಂಸ್ಕೃತಿ ಹೋಯ್ತು. ಈಗ ಸೆಂಟರ್ ಚೇಂಜ್ ಆಯ್ತು. ಕಳೆದ ವರ್ಷಕ್ಕೆ ಎಷ್ಟು ಮಾರ್ಕ್ಸ್ ಹೇಳ್ಕೊಟ್ಟಿದ್ರು ನಿಮಗೆ? 80ಕ್ಕೆ 80 ಹೇಳ್ಕೊಟ್ರಂತವ್ರು. ನಿಜವಾಗ್ಲೂ ಕಳೆದ ವರ್ಷಕ್ಕೆ ಕೇಳಿ ಎಷ್ಟು ಮಾರ್ಕ್ಸ್ ಹೇಳ್ಕೊಟ್ರು? ಔಟ್ ಆಫ್ ಔಟ್. ಹಂಗಾಗಿ ಅವ್ರು ಅಷ್ಟೊಂದು ಮಾರ್ಕ್ಸ್ ತಗೊಂಡು. ಸೊ ಹಂಗಾಗಿ ನೀವೇನ್ ಮಾಡಬೇಕು?
ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಯಾರಪ್ಪ? ಯಾರು ನೀವು ಆಲೋಚನೆ ಮಾಡಿ, ಯಾರ ಫ್ರೆಂಡ್ ಇಂಪಾರ್ಟೆಂಟ್? ಅಪ್ಪನೋ, ಅಮ್ಮನೋ, ಗಂಡನೋ, ಹೆಂಡತಿನೋ? ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಯಾರು? Third question, the most important thing to do in your life. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಯಸ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಡೂ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಯಾವ ಕೆಲಸವನ್ನ ನೀವು ಮಾಡ್ತೀರಾ? ಈ 3 ಕ್ವಶನ್ಸ್ಗಳು ರಾಜನ ತಲೆಯಲ್ಲಿ ಉಟ್ಕೊಳ್ತವೆ. ಆ ರಾಜ ಟ್ರೈ ಮಾಡ್ತಾನೆ ಉತ್ತರವನ್ನು ಹುಡುಕಲಿಕ್ಕೆ. ಬೆಸ್ಟ್ ಸಮಯ ಯಾವುದು? ಬೆಸ್ಟ್ ಪರ್ಸನ್ ಯಾರು? ಬೆಸ್ಟ್ ಥಿಂಗ್ ಯಾವುದು? 3 ಪ್ರಶ್ನೆ. ಬೆಸ್ಟ್ ಟೈಮ್, ಬೆಸ್ಟ್ ಪರ್ಸನ್ ಅಂಡ್ ಬೆಸ್ಟ್ ಥಿಂಗ್. ಈ 3 ಆಲೋಚನೆಗಳು, ಪ್ರಶ್ನೆಗಳು ಯಾರ ತಲೆಯಲ್ಲಿ ಉಳ್ಕೊಳ್ಳುತ್ತೆ? ರಾಜನ ತಲೆಯಲ್ಲಿ ಉಳ್ಕೊಳ್ಳುತ್ತೆ. Yes, read on the chapter written by Count Leo Tolstoy. A king has 3 questions. ಒಬ್ಬ ದೇಶವನ್ನಾಳ್ತಕ್ಕಂಥ ರಾಜನಿಗೆ 3 ಪ್ರಶ್ನೆಗಳಿರುತ್ತೆ. A king has 3 questions and he is seeking. ಅವನು ಏನು ಮಾಡ್ತಾನೆ? ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. He is seeking. ಹುಡುಕ್ತಾ ಇರ್ತಾನೆ. Continuous process. Seeking. ಹುಡುಕ್ತಾ ಇರ್ತಾನೆ. Seeking answers to them. What was the best time? Who is the best person? What is the best thing? What was the best time? Who is the important person? And another one is, what is the best thing? ಈ 3 ಪ್ರಶ್ನೆಗಳಿಗೆ always the king tried to answer. ರಾಜ ಆ 3 ಪ್ರಶ್ನೆಗಳಿಗೆ ಉತ್ತರ ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. Remember what are 3 questions? ಆ ರಾಜನ ತಲೆಯಲ್ಲಿ ಬಂದಿರ್ತಕ್ಕಂಥ 3 ಪ್ರಶ್ನೆಗಳು ಯಾವುವು? Does the king get that he wants? ರಾಜ ಅವನು ಬಯಸಿದಂಗೆ ಉತ್ತರ ಸಿಕ್ವಾ? Read to find out. ಈಗ ನಾವು ಪಾಠವನ್ನು ಓದ್ತಾ ಹೋಗೋಣ. ಅವನ ತಲೆಯಲ್ಲಿ ಏನು ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಸಿಗ್ತಾ? ರಾಜನ ತಲೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳು ಏನು, ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. Yes, the thought ಅಂದ್ರೆ ಆಲೋಚನೆ. ಒಂದು ಆಲೋಚನೆ ಬರ್ತದೆ. ರಾಜ ಕೂತಿರ್ತಾನೆ, ಆಸ್ಥಾನದಲ್ಲಿ ರಾಜ ಕೂತಿರ್ತಾನೆ. ಕೂತಾಗ ಅವನ ತಲೆಯಲ್ಲಿ ಒಂದು ಆಲೋಚನೆ, ಥಾಟ್, ಒಂದು ಆಲೋಚನೆ ಬರುತ್ತೆ. Came to a certain king. ಒಬ್ಬ ರಾಜನಿಗೆ, there is no name, certain king. ಒಬ್ಬ ರಾಜನಿಗೆ ಕೂತಿರುವಾಗ ಅವನಲ್ಲಿ ಒಂದು ಆಲೋಚನೆ ಬರುತ್ತೆ. A certain thought came in the mind of a certain king. ಒಬ್ಬ ರಾಜನಿಗೆ ಬರುತ್ತೆ, would never fail. ಅವನು ಯಾವತ್ತೂ ಕೂಡ ಫೇಲ್ ಆಗಕ್ಕೆ ಪ್ರಯತ್ನ ಮಾಡಲ್ಲ. ಇವಾಗ ಫೇಲ್ಯೂರ್ ಆಗಕ್ಕೆ ಪ್ರಯತ್ನ ಮಾಡಲ್ಲ ಅವನು. ಆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲೇಬೇಕು. He would never fail if he knew 3 things. ಈ 3 ವಿಷಯಗಳಿಗೆ ಉತ್ತರವನ್ನು ಹುಡುಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಹಾಗಾದ್ರೆ what was the 3 thoughts came in the minds of a king? What was the 3 thoughts came in the mind of a certain king? Point number, first question, what is the right time to begin something? ಏನಾದರೂ ಒಂದು ನಾವು ಪ್ರಾರಂಭ ಮಾಡಬೇಕು ಅಂದ್ರೆ ಸರಿಯಾದ ಸಮಯ ಯಾವುದು? ಒಂದು ಅಂಗಡಿ ಓಪನ್ ಮಾಡಲಿಕ್ಕೆ ನಾವು ಮುಹೂರ್ತವನ್ನು ಕೇಳ್ತೀವಿ, ಒಂದು ಎಂಗೇಜ್ಮೆಂಟ್ಗೆ ಮುಹೂರ್ತವನ್ನು ಕೇಳ್ತೀವಿ, ಒಂದು ಮದುವೆಗೆ ಮುಹೂರ್ತವನ್ನು ಕೇಳ್ತೀವಿ, ಒಂದು ಮಗುವಿಗೆ ನಾಮಕರಣ ಮಾಡುವಾಗ ನಾವು ಟೈಮ್ ಅನ್ನ ಕೇಳ್ತೀವಿ, ಹೊಲವನ್ನು ಬಿತ್ತನೆ ಮಾಡುವಾಗ ನಾವು ಕೇಳ್ತೀವಿ. ಎಲ್ಲಕ್ಕೂ ನಾವೇನು ಕೇಳ್ತೀವಿ? ಭಟ್ರ ಹತ್ರ ಹೋಗ್ತೀವಿ, ವಾಟ್ ವಾಸ್ ದ ರೈಟ್ ಟೈಮ್ ಅಂತ ಕೇಳಿ. ನೋಡಿ ಎಲ್ಲ ಮನೆಯಲ್ಲ ಎಲ್ಲ ಮಾಡಿ. ಅಥವಾ ಯಾರಾದ್ರೂ ಮಗ ಫಾರಿನ್ ಹೋಗ್ಬೇಕಂದ್ರೆ ಯಾವ ಟೈಮಲ್ಲಿ ಹೋಗ್ಬೇಕು? ಏನು ಕಳಿಸ್ತಿದ್ದಿಲ್ಲ ಆಕಾಶ ತಲೆ ಮೇಲೆ, ಯಾರೋ ಗಣಸ್ಬೇಕು, ಆಕಾಶ ತಲೆ ಮೇಲೆ ಬಿದ್ದಿಲ್ಲ ಅಂತ ಇದ್ದೇವೆ. ಈ
ನೀನೀಗ ಹೇಳಿದ್ರೆ ಎಲ್ಲರೂ ಕೇಳಿ ನನ್ನ ಕಸಿ ಪಾಠ ಮಾಡಿಸ್ತಾರೆ ಮಾಡಬೇಕು. ಕ್ವಿಕ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಸ್ಟಾರ್ಟ್ ಮಾಡ. ಬಿಫೋರ್ ಯು ರೈಡ್ ಅಂತ ಓದಿ ಕನ್ನಡದಲ್ಲಿ ನಾನು ಹೇಳಿದೆ ಕೇಳಮ್ಮ. ಟ್ರೈ ಮಾಡಿ, ಬೇಗ ಬೇಗ ಟ್ರೈ ಮಾಡಿ. ಟೈಮ್ ಆಗುತ್ತೆ, ಏನು ತೊಂದರೆ ತಪ್ಪಾಗಲಿ. ಕ್ವಿಕ್ ಮೂಕಣ ನನಗೆ ಹೇಳಪ್ಪ. ಓದಲೇ ಅಂದ್ರೆ ಬಿಫೋರ್ ಯು ರೀಡ್ ಅಂತ ಓದಿ ಡಿಸ್ಕಸ್ ದ ಫಾಲೋಯಿಂಗ್ ಪಾಯಿಂಟ್ಸ್. ಅಂದ್ರೆ ಈ ಕೆಳಗಿನ ಅಂಶಗಳನ್ನ ಡಿಸ್ಕಸ್ ಮಾಡೋಣ. ಹೇಗೆ ಒಂದು ಗ್ರೂಪ್ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋಣ. ಮೊದಲನೇ ಪಾಯಿಂಟ್ ಯಾವ್ದು ಡಿಸ್ಕಸ್ ಮಾಡೋಣ? ಒಂದು ದ ಬೆಸ್ಟ್ ಟೈಮ್ ಫಾರ್ ದ ಡೂ ಸಮಥಿಂಗ್. ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಲಿಕ್ಕೆ ಒಳ್ಳೆ ಸಮಯ ಯಾವುದು ಹೇಳಿ ಅಂತ ಹೇಳ್ಕೊಂಬ. ಹೇಳಮ್ಮ, ಎಲ್ಲರೂ ಹೇಳಿಸ್ತೀನಿ, ನೀನು ಒಬ್ಬಳ ಅಲ್ಲ. ಪುನಃ ನಾಳೆ ಮತ್ತೆ ಹೇಳಿಸ್ತೀನಿ, ನೋಡ್ಬೇಕಂದು. ಬಿ ರೆಡಿ. ಹೇಳಬೇಕು. ಏನಮ್ಮ ತರ ಬಿಡಿಸ್ಕೊಡೆ. ಯಾರು ಹೇಳ್ತೀರಾ? ಯಾರು ಹೇಳ್ತೀರಪ್ಪ? ನಿಮ್ಮಲ್ಲಿ ಯಾರು ಹೇಳ್ತೀರೋ? ಬೇಗ. ಏನ್ ತೊಂದರೆ? ತಪ್ಪಾಗಿ ಹೇಳ್ಕೊಡ್ತೀನಿ ನಾನು ಬೈಗಳಲ್ಲಿ. ಯಾರು ಹೇಳ್ತೀರ ಮತ್ತೆ ನಿಮ್ಮಲ್ಲಿ? ನಾನು ಹೇಳ್ತೀನ? ಹೇಳಮ್ಮ ಪರವಾಗಿಲ್ಲ. ಮತ್ತೆ ಹೇಳ್ತೀರಾ ಜನ? ಪರವಾಗಿಲ್ಲ, ಹೇಳೋ. ನಾನು ಹೇಳ್ಕೊಡ್ತೇನೆ, ತಪ್ಪಾರು ಹೇಳ್ಕೊಡ್ತೇನೆ. ಇನ್ನೊಂದ್ಸರಿ ಡಿ ಅಲರ್ಟ ಪಾಠ ಕೇಳ್ತೀರಾ? ಪರಿಸ್ಥಿತಿ ಹೇಳ್ತಾ ಏನಾಗುತ್ತೆ? ನಾನು ಹೇಳ್ಕೊಡ್ತೇನೆ, ಈಗ ಅರ್ಥ ಆಗ್ಬೇಕು. ಅಲ್ಲ ಪೂರ್ತಿ ಹೇಳೋದು ನಾನು ಇಲ್ಲೂ ಕೇಳಿದ್ರು ಅಲ್ಲಿ ಹೋಗಿ ಸರಿಯಾಗಿ ಪಾಠ ಕೇಳಿದ್ರೆ ಹೇಳ್ತೀರಾ, ಸರಿಯಾಗಿ ಪಾಠ ಕೇಳಿದ್ರೆ ಹೇಳಲ್ಲ ಅಂತ. ಪ್ರೀತಿ ಬಾಯತ್ತು ಅಲ್ಲೇ ಕೂತ್ಕೊಂಡು ತಲೆಯಲ್ಲಿ ಆಡಿಸ್ರಿ. ರೆಡಿ ಆಗ್ಬೇಕಪ್ಪ. ನೀವು ಏನ್ ಮಾಡ್ಬೇಕು? ಅಲರ್ಟ್ ಪಾಠವನ್ನ ಕೇಳ್ಬೇಕು. ಯಾರು ಹೇಳ್ತೀರಿ? ಯಾರು ಹೇಳ್ತೀರಿ? ನಾವು ಕನ್ನಡದಲ್ಲಿ ಹೇಳಿದೆ. ನಾನು ಹೇಳ್ತಿರೋದು ನೀವು ಇಂಗ್ಲಿಷ್ ಯಾವ್ದು ಬೇಡ ನನಗೆ. ಇಂಗ್ಲಿಷ್ ಕನ್ನಡ ಹೇಳಿ ತೊಂದರೆ ಇಲ್ಲ. ಎಸ್ ಲಿಸನ್. ನೋಡಿ, ವಾಟ್ ವಾಸ್ ದ ಬೆಸ್ಟ್ ಥಿಂಗ್ ಟು ಡೂ ಬೈ ದ ಕಿಂಗ್. ರಾಜ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು, ಯಾವ ಕೆಲಸ ಮಾಡಬೇಕು. ದ ಕಿಂಗ್. ಆಗ ಈ ಮೂರು ಪ್ರಶ್ನೆ ಓಡ್ತಾ ಇದೆ. ತಕ್ಷಣವೇ the king therefore sent messengers when. ಯಾವಾಗ ರಾಜನ ತಲೆಯಲ್ಲಿ ಆಲೋಚನೆ ಮೂರು ಪ್ರಶ್ನೆಗಳು ಉದಯವಾದಾಗ, ಬೆಸ್ಟ್ ಟೈಮ್, ಬೆಸ್ಟ್ ಲಿಸನ್ ಅಂಡ್ ಬೆಸ್ಟ್ ಥಿಂಗ್. ಈ ಮೂರು ಪ್ರಶ್ನೆಗಳು ಕೂಡ ರಾಜನಲ್ಲಿ ಥಾಟ್ ಬಂದಾಗ the king sent his messengers. ತನ್ನ ಸುದ್ದಿಗಾರರನ್ನ, ಸುದ್ದಿಯನ್ನು ಒಂದು ಪ್ಲೇಸ್ ಟು ಅದರ್ ಪ್ಲೇಸ್ ಒಯ್ದಕ್ಕಂತ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಈಗ ವಿತಿನ್ ನೋ ಮಿನಿಟ್ಸ್ ಅಮೆರಿಕಾದ ಜೊತೆ ಮಾತಾಡ್ಬೋದು. ವಿತಿನ್ ನೋ ಮಿನಿಟ್ಸ್ ಒಂದು 5-10 ಸೆಕೆಂಡ್ಗಳಲ್ಲಿ ನಾವು ಇಂಗ್ಲೆಂಡ್ ಅವ್ರ ಕಾಂಟ್ಯಾಕ್ಟ್ ಮಾಡ್ಬೋದು, ಅಮೆರಿಕದವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆದ್ರೆ ರಾಜ ಮಹಾರಾಜರ ಕಾಲದಲ್ಲಿ ಈ ವ್ಯವಸ್ಥೆ ಇಲ್ಲ. ಏನಾದ್ರೂ ವಿಷಯವನ್ನು ತಿಳಿಸ್ಬೇಕು ಅಂದ್ರೆ ಮೆಸೆಂಜರ್ಸ್ ಗಳಿರ್ತಾರೆ ರಾಜನ ಬಳಿ. ಆ ಮೆಸೆಂಜರ್ಸ್ ಕಡೆ ಒಂದು ಲೆಟರ್ ಅನ್ನು ಬರೀಬೇಕಾಗಿತ್ತು. ರಾಜ ಬರೆದು ಬೇರೆ ಪಕ್ಕದ ರಾಜನಿಗೆ ಕಳಿಸಬೇಕಾಗಿತ್ತು. When 3 questions arise in the minds of a king, he sent his messengers. Messengers throughout his kingdom. ತನ್ನ ರಾಜಧಾನಿಯ ರಾಜ್ಯದ ಎಲ್ಲ ಮೂಲೆ ಮೂಲೆಗೆ 4 ಕಾರ್ನರ್ಸ್ ಗಳಿಗೆ ತನ್ನ ಮೆಸೆಂಜರ್ಸ್ ಗಳನ್ನು ಕಳಿಸಿಕೊಡ್ತಾನೆ ರಾಜ. He sent messengers throughout the kingdom. ಇಡೀ ರಾಜ್ಯಕ್ಕೆ ತನ್ನ ಮೆಸೆಂಜರ್ಸ್ ಗಳನ್ನ, ತನ್ನ ಸುದ್ದಿಗಾರರನ್ನ ಕಳಿಸಿಕೊಡ್ತಾನೆ. ಮೆಸೆಂಜರ್ಸ್ ಥ್ರೂಔಟ್ ಹಿಸ್ ಕಿಂಗ್ಡಮ್. ಹಂಗೆ ಕಳಿಸ್ಕೊಡಲ್ಲ, ಅವರಿಗೆ ಪ್ರಾಮಿಸ್ ಅನ್ನ ಮಾಡ್ತಾನೆ. ಪ್ರಾಮಿಸಿಂಗ್ ಭಾಷೆಯನ್ನು ಕೊಡ್ತಾನೆ ರಾಜ. ಗಿವನ್ ಪ್ರಾಮಿಸ್ a large sum. ದೊಡ್ಡ ಪ್ರಮಾಣದ ಹಣವನ್ನ ಕೊಡ್ತೀನಿ. large small. large opposite word small. ದೊಡ್ಡ ಪ್ರಮಾಣದ ಹಣವನ್ನ ಕೊಡ್ತೀನಿ ಅಂತ ಪ್ರಾಮಿಸಿಂಗ್ ಅನ್ನು ಮಾಡ್ತಾನೆ. king promised to the messengers he would have given a large money, large sum to anyone. ಯಾರಾದ್ರೂ ಒಬ್ರು
promise. Who stated this statement? King stated this statement. ಯಾರು ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅಂದ್ರೆ ರಾಜ ಕೊಡ್ತಾನೆ. If anyone given answer to these three questions, I promise to give an huge money, huge sum. That promise was made by the king. Many wise men came to the king. ಯಾವಾಗ ರಾಜನಿಗೆ ಅಲ್ಲಿರ್ತಕ್ಕಂಥ ರಾಜ್ಯದ ಎಲ್ಲ ವಿಷಯ ತಿಳಿಯಿತು, ಬುದ್ಧಿವಂತರಿಗೆ ವಿಷಯ ತಿಳಿಯಿತು. ರಾಜನ ಬಳಿ 3 ಪ್ರಶ್ನೆಗಳಿದ್ದಾವೆ. ಆ 3 ಪ್ರಶ್ನೆಗಳಿಗೆ ಆನ್ಸರ್ಸ್ ಅನ್ನ ಕೊಟ್ರೆ ನಮಗೆ ಯೂಸ್ ಮನಿ ಸಿಗುತ್ತೆ ಅಂತೇಳಿ ಪ್ರಾಮಿಸ್ ಮಾಡಿರ್ತಕ್ಕಂಥ ವಿಚಾರ ಎಲ್ಲ ರಾಜ್ಯದ ಜನತೆ ಗೊತ್ತಾಯಿತು. ಆ ಕೂಡಲೇ ನಂಬರ್ ಆಫ್ ಮನಿ, ಅನೇಕ ವೈಸ್ ಮ್ಯಾನ್, ಬುದ್ಧಿವಂತ ಮನುಷ್ಯರು, ವೈಸ್ ಮ್ಯಾನ್ ಆಸ್ಥಾನದಲ್ಲಿರ್ತಕ್ಕಂಥ ಅನೇಕ ಬುದ್ಧಿವಂತ ಮನುಷ್ಯರು ಎಲ್ಲಿ ಬರ್ತಾರೆ? ರಾಜನ ಆಸ್ಥಾನಕ್ಕೆ ಬರ್ತಾರೆ. ಟು ದ ಕಿಂಗ್, ಬಟ್ ಆಲ್ ಆನ್ಸರ್ಡ್, ಎಲ್ಲರೂ ಉತ್ತರವನ್ನು ಕೊಡ್ತಾರೆ. ಆಲ್ ಆನ್ಸರ್ಡ್ ಇಸ್ ಕ್ವಶನ್ಸ್ ಡಿಫರೆಂಟ್ಲಿ. ಒಬ್ಬರು ಉತ್ತರ ಕೊಟ್ಟದ್ದು ಇನ್ನೊಬ್ಬರಿಗೆ ಟ್ಯಾಲಿ ಆಗ್ತಿರಲಿಲ್ಲ, ಇನ್ನೊಬ್ಬರು ಉತ್ತರ ಕೊಟ್ಟದ್ದು ಇನ್ನೊಬ್ಬರಿಗೆ ಟ್ಯಾಲಿ ಆಗ್ತಾ ಇರಲಿಲ್ಲ. All wise men give an answer in a different, ವ್ಯತ್ಯಾಸ ಭರಿತವಾದ ವಿಭಿನ್ನ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ. ಯಾರು? ವೈಸ್ ಮ್ಯಾನ್ಸ್. ಆ ರಾಜ್ಯದ ವೈಸ್ ಮ್ಯಾನ್ಸ್, ಬುದ್ಧಿವಂತ ಮನುಷ್ಯರು, ಗಿವನ್ ಡಿಫರೆಂಟ್ ಆನ್ಸರ್. ಎಸ್, ಈಗ ನೋಡೋಣ ಏನು ಉತ್ತರವನ್ನು ಕೊಟ್ಟಿದ್ದಾರೆ. In reply to the first question, ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. What was the first question? What is the right time to do something? ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ರೈಟ್ ಟೈಮ್ ಯಾವುದು? ಇದು ಪ್ರಶ್ನೆ. ನನಗೆ ಜ್ಯೋತಿಷ್ಯಗಾರನ, ಭಟ್ರನ್ನ ಎಲ್ಲರನ್ನೂ ಕೇಳ್ತಾರೆ, ಎಲ್ಲದಕ್ಕೂ ಕೇಳ್ತಾರೆ. ಒಂದು ಗೃಹ ಪ್ರವೇಶ ಆಯಿತು, ಭೂಮಿ ಉಳುಮೆ ಮಾಡೋದ್ರಿಂದ ಹಿಡಿದು ಸತ್ತವರನ್ನ ಸಮಾಧಿ ಮಾಡಿ ಅವ್ರಿಗೂ ಸಹ ತಿಥಿ ಕಾರ್ಯ ಮಾಡಲಿಕ್ಕೆ ನಾವೇನು ಕೇಳ್ತೀವಿ? ಟೈಮ್ ಅನ್ನು. ವಾಟ್ ವಾಸ್ ದ ಬೆಸ್ಟ್? ನಾಳೆ, ನಾಡಿದ್ದು, ಮುಂದಿನ ತಿಂಗಳು, ಆಚೆ ಮುಂದಿನ ತಿಂಗಳು, 6 ತಿಂಗಳು, ವರ್ಷ, ಹಾಕ್ತೀವಿ ನಾವು. ಬೆಸ್ಟ್ ಟೈಮ್ ಮಾಡ್ತೀವಿ. ಸಂಚಾರ ಕ್ಲೋಸ್ ಮಾಡೋದನ್ನು, ಹೊರಗಡೆ ನೋಡ್ಬೇಡ, ಕೆಳಗಿನ ಕ್ಲೋಸ್ ಮಾಡೋ, ಹೊರಗೆ ನೋಡ್ಬೇಡ. ಬರೀ ನನ್ನ ಮಾತ್ರ ಕಾನ್ಸಂಟ್ರೇಷನ್ ಬಾ, ಹೊರಗಡೆ ಕಾನ್ಸಂಟ್ರೇಷನ್ ಬಾಬೇಡ, ಪಾಠ ಹೋಗುತ್ತೆ. ಎಸ್, ಇನ್ ರಿಪ್ಲೈ ಟು ದ ಫಸ್ಟ್ ಕ್ವಶನ್, ಎಸ್, ಫಸ್ಟ್ ಕ್ವಶನ್ ಏನ್ ಮುಖ್ಯವಾಗಿ, ವಾಟ್ ಈಸ್ ದ ರೈಟ್ ಟೈಮ್ ಟು ಡೂ ಸಮಥಿಂಗ್? ಇನ್ ರಿಪ್ಲೈ ಟು ದ ಫಸ್ಟ್ ಕ್ವಶನ್, ಸಮ್ ಆಫ್ ದ ವೈಸ್ ಮ್ಯಾನ್ ಸೆಡ್, ಅನೇಕ ಬುದ್ಧಿವಂತರು ಹೇಳ್ತಾರೆ ಏನಂತ? The king must prepare a timetable. ಒಬ್ಬ ರಾಜ ಏನ್ ಮಾಡಿಕೊಳ್ಬೇಕು? ಪ್ರಿಪೇರ್ ಮಾಡಿಕೊಳ್ಬೇಕು, ತಯಾರಿಯನ್ನು ಮಾಡಿಕೊಳ್ಬೇಕು. ಪ್ರಿಪೇರ್. Raise your books. ಇವನು ಕಳಿಸೋಬೇಕು, ಹೋಗಲೇತಾರೆ ಮತ್ತೆ ಅಂತ. Yes. In reply to the first question, what was the right time to do something? To do something. To begin something. In reply to that question, wise men says that a king should prepare a
statement was given by some wise man's then remember ಅದು ಇನ್ನು ಕೆಲವರು ಹೇಳಿದಾಗ ಇನ್ನೂ ಬಂದಿರತಕ್ಕಂಥ others ಬೇರೆಯವರು ಏನು ಉತ್ತರ ಕೊಡ್ತಾರೆ others said that it was impossible to decide in advance ಇನ್ನು ಕೆಲವರು ಹೇಳ್ತಾರೆ ಇದು ಅಸಾಧ್ಯ impossible possible impossible ಕೆಲವರು ಹೇಳಿದ್ರು ಓಕೆ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಬೇಕು ಸ್ಟ್ರಿಕ್ಟ್ ಆಗಿ ಫಾಲೋ ಅಪ್ ಮಾಡಬೇಕು ದಟ್ ಇಸ್ ದ ಬೆಸ್ಟ್ ಟೈಮ್ ಟು ಡು ಬಿಗನ್ ಸಮಥಿಂಗ್ ಬಟ್ ಸಮ್ ಅದರ್ಸ್ ಸೇಸ್ ಇಟ್ ಈಸ್ ಇಂಪಾಸಿಬಲ್ ಇದು ಅಸಾಧ್ಯ ಯಾವುದು ಅಸಾಧ್ಯ ಇಟ್ ಈಸ್ ಇಂಪಾಸಿಬಲ್ ಟು ಡಿಸೈಡ್ ಇನ್ ಅಡ್ವಾನ್ಸ್ ಮುಂಚಿತವಾಗಿದೆ ನಾಳೆ ನಾನು ಏನ್ ಪ್ಲಾನ್ ಮಾಡ್ಕೊಳ್ತೀನಿ ನಾಳೆ ನಾನು ಬೆಂಗಳೂರು ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿರ್ತೀನಿ ಇನ್ ಅಡ್ವಾನ್ಸ್ ನಾಳೆ ಬೆಂಗಳೂರಿಗೆ ಹೋಗೋಣ ನೈಟ್ ನಮ್ಮ ಯಾರೋ ರಿಲೇಷನ್ ಎಕ್ಸ್ಪೈರ್ ಆದ್ರು ಕ್ಯಾನ್ಸಲ್ ಆಗುತ್ತೆ ಹೋಗೋದು ನಾಳೆ ಹಾಗಾಗಿ ಈ ರೀತಿ ಇನ್ ಅಡ್ವಾನ್ಸ್ ಪ್ಲಾನ್ ಮಾಡ್ಕೊಳ್ಳೋದು ಸರಿಯಲ್ಲ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಬಿಗನ್ ಮಾಡ್ಕೊಳ್ಳಿಕ್ಕೆ ಇನ್ ಅಡ್ವಾನ್ಸ್ ಪ್ಲಾನ್ ಮಾಡೋದು ಸರಿಯಲ್ಲ ಟೈಮ್ ಟೇಬಲ್ ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಈ ಕೆಲವರು some of the wise man says that a king must prepare a timetable and follow the timetable very strictly. That was the statement of some of the wise men. But other person says that it is impossible. Idu asadhya. Yaudu timetable ಮಾಡಿಕೊಳ್ಳೋದು ಫಾಲೋ ಅಪ್ ಮಾಡೋದು ಇಟ್ಸ್ ಇಂಪಾಸಿಬಲ್. It is impossible to decide in advance the right time for doing something. ನಾಳೆ ನಾನು ಏನೋ ಮಾಡ್ಕೋಬೇಕು ಅಂತ ಟೈಮ್ ಫಿಕ್ಸ್ ಮಾಡ್ಕೊಂಡು ಇವತ್ತು ಎಲ್ಲಾದ್ರೂ ಯಾಕೆ ಹೋಗ್ತಾರೆ ಮನುಷ್ಯ ಜೀವನ ಏನಾಗಿದೆ ಇವತ್ತು ಆಳ ನೀರಿನ ಮೇಲೆ ಈ ಗುಳ್ಳೆ ಇರ್ತೋಳ ಹಂಗೆ ಮನುಷ್ಯನ ಜೀವನ ಹಿಂದೆ ಒಂದ್ ಸಾರಿ ಒಬ್ಬ ಮನುಷ್ಯ ಹುಟ್ಟಿದ್ರೆ 100 ವರ್ಷ ಬದುಕ್ತಾ ಇದೆ 100 years ಬಟ್ ಈಗ ಏನಾಗಿದೆ ಹುಟ್ಟಿದ ಮನುಷ್ಯ ಎಷ್ಟು ದಿವಸ ಬದುಕಿರ್ತಾನೆ ಅಂತೇಳಿ ಗೊತ್ತಿಲ್ಲ ಯಾಕಂದ್ರೆ ಅಷ್ಟೊಂದು ನಮ್ಮ ದೇಹ ಕಲುಷಿತವಾಗಿದೆ ಪ್ರತಿಯೊಂದನ್ನು ಕೂಡ ನಾವು ಏನ್ ಮಾಡ್ತಿದ್ದೀವಿ ಪೊಲ್ಯೂಟೆಡ್ ಎಲ್ಲ ಪೊಲ್ಯೂಟೆಡ್ ಈವನ್ ಏರ್ ವಾಟರ್ ಫುಡ್ ಎಲ್ಲ ಕೂಡ ಕಲುಷಿತಾರೆ ಕಡಲೆಪುರಿ ಇದ್ದಂಗೆ ನಾವೆಲ್ಲ ಕಡಲೆಪುರಿ ಅಂದ್ರೆ ಏನ್ರಿ ಬೆಳಿಗ್ಗೆ ಮಂಡಕ್ಕಿ ಅಲ್ವಾ ಸೇಮ್ ಅಂತ ಕಡಲೆಪುರಿಗೆ ಮಂಡಕ್ಕಿ ಅಂತಾರೆ ಆ ರೀತಿ ಉಪ್ಪನ್ನು ಹಾಕೊಂಡು ಹೋಗ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಹೊಡೆದಾಡ್ತೀವಿ ನಂದು 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 ಇವತ್ತಿರ್ತೀವೋ ನಾಳೆ ಇರೋದು ಯಾರಿಗೂ ಗೊತ್ತಿಲ್ಲ ಅಲ್ವಾ ಸೊ ಆ ರೀತಿಯಲ್ಲಿ ಇರ್ತೀವಾಗಿ ರೈಟ್ ಟೈಮ್ ಅನ್ನ ನಾವು ಇನ್ ಅಡ್ವಾನ್ಸ್ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಇಟ್ಸ್ ಇಂಪಾಸಿಬಲ್ ಅಂತ ಕೆಲವರು ಹೇಳ್ತಾರೆ ಎಸ್ ಇಂಪಾಸಿಬಲ್ ಟು ಡಿಸೈಡ್ ಅಡ್ವಾನ್ಸ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್ the king should do whatever seemed ರಾಮ ಏನ್ ಮಾಡಬೇಕು ಅಂದ್ರೆ ಅದು ಏನ್ ಮಾಡಬೇಕು ಅಂತ ತೋಚುತ್ತೋ whatever seemed ಏನ್ ಕಾಣುತ್ತೋ ಏನ್ ತೋಚುತ್ತೋ ಅದನ್ನ ನೆಸೆಸರಿ ಅಟ್ ದಿಸ್ ಟೈಮ್ ಆ ಟೈಮ್ ಅಲ್ಲಿ ಅವನು ಮಾಡಬೇಕು ಏನ್ ಕೆಲಸ ಮಾಡಬೇಕಂತ ಆ ಅವಶ್ಯಕವಾಗಿರ್ತಕ್ಕಂಥ ಟೈಮ್ ಅಲ್ಲಿ ಕೆಲಸವನ್ನು ಮಾಡಬೇಕು ಅಂತೇಳಿ ಸಮ್ ಆಫ್ ದ ಅದರ್ ಪೀಪಲ್ ಸೇಸ್ ಇನ್ನು ಕೆಲವರು yet others ಇನ್ನು ಕೆಲವರು ಏನ್ ಮಾಡ್ತಾರೆ said that the king needed a council of wise men ರಾಜ ಒಂದು ಸಮಿತಿ ಇರಬೇಕು ರಾಜನಿಗೆ ಕೌನ್ಸಿಲ್ ಸಮಿತಿ ಯಾರ ಸಮಿತಿ ಇರಬೇಕು ಬುದ್ಧಿವಂತರ ಸಮಿತಿ ಇರಬೇಕು ರಾಜನ ಸುತ್ತ ನೋಡಿ ಇನ್ನು ಕೆಲವರು ಏನು ಅಡ್ವೈಸ್ ಮಾಡ್ತಾರೆ ರಾಜನಿಗೆ the king must have a council. The council consists of wise men. ರಾಜನಿಗೆ ಒಂದು ಕೌನ್ಸಿಲ್ ಇರಬೇಕು. That council consisting of wise men. ಆ ರಾಜನ ಕೌನ್ಸಿಲ್ ನಲ್ಲಿ ಬುದ್ಧಿವಂತರು ಸೇರಿಕೊಂಡಿರಬೇಕು. Council should have wise men who had helped him. ಅವರು ಏನ್ ಮಾಡಬೇಕು ಹೆಲ್ಪ್ ಅನ್ನು ಮಾಡಬೇಕು ಸಹಾಯವನ್ನು ಮಾಡಬೇಕು at the proper time ಖಚಿತವಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ನನ್ನ ನೋಡು ಸರಿಯಾಗಿರ್ತಕ್ಕಂಥ ಖಚಿತವಾಗಿರ್ತಕ್ಕಂಥ ಟೈಮ್ ಅನ್ನ ಯಾರು ಹೇಳಿಕೊಡ್ಬೇಕು ವೈಸ್ ಮ್ಯಾನ್ ಕೌನ್ಸಿಲ್ ಆಫ್ ವೈಸ್ ಮ್ಯಾನ್ ಅಡ್ವೈಸ್ ಅನ್ನು ಮಾಡಿದ್ರೆ ಇಟ್ ಈಸ್ ಸೂಟಬಲ್ ಅಂತೇಳಿ ಸಮ್ ಆಫ್
says. Remember, first wise man says that king must prepare a timetable and follow it strictly. Some of the other person says that it is impossible to do best thing so at a right time. And some of the other person says that a king have a council. That council consisting of wise man. The wise man given help to the king. What is the proper time to start something, to begin something? But then others, ಇನ್ನು ಕೆಲವರು ಏನು ಹೇಳ್ತಾರೆ, said that there were some things which could be urgent. ಇನ್ನು ಕೆಲವರು ಹೇಳ್ತಾರೆ ಯಾವ ಅರ್ಜೆಂಟ್ ಅದು ಮಾಡಬೇಕು ರಾಜ, ಅರ್ಜೆಂಟ್ ಏನಿದೆಯಲ್ಲ ಅದನ್ನು ಮಾಡಬೇಕು, ಟೈಮನ್ನು ಕಾಯಬಾರ್ದು, ಏನು ಅರ್ಜೆಂಟ್ ಇದೆಯಲ್ಲ ಅದು ಮುಗಿಸ್ಬಿಡ್ಬೇಕು. ಅಂದ್ರೆ ಅರ್ಜೆಂಟ್ ಏನು ಕೆಲಸ ಇಲ್ಲ, ನಿಮ್ಮ ಅರ್ಜೆಂಟ್ ಕೆಲಸ ಅಲ್ಲ ಅಂತ ಮಾಡ್ಕೊಳ್ಳಿ. ರಾಜನ ಆಸ್ಥಾನದಲ್ಲಿ ವೆರಿ ಅರ್ಜೆಂಟ್ಲಿ ಏನ್ ಮಾಡಬೇಕು ಅದನ್ನು ಮಾಡ್ಕೊಳ್ಬೇಕು. ದಟ್ ಈಸ್ ದ ಬೆಸ್ಟ್ ಟೈಮ್. ದಿಸ್ ವಾಸ್ ದ ಆಟಿಟ್ಯೂಡ್ಸ್ ಆಫ್ ದ. ಇದು ಮೊದಲನೇ ಪ್ರಶ್ನೆ ಉತ್ತರವನ್ನು ಕೊಡ್ತಾರೆ. ಸೊ ಅಲ್ಲಿಗೆ ಇವತ್ತಿನ ನನ್ನ ಪಾಠ ಮುಗಿದಂಗೆ ಆಗುತ್ತೆ. ಸೊ ಎಷ್ಟು ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದನ್ನ ನಾನು ನಿಮಗೆ ಪುನಃ ನಿಮ್ಮನ್ನೇ ಕೇಳಬೇಕು. ನಮ್ಮ ಗಮನಿಸಿ ಹೇಳಿಲ್ಲ. ನೆಕ್ಸ್ಟ್ ನಾನು ಕ್ಲಾಸಿಗೆ ಬಂದಾಗ ನನ್ನ ಪ್ರಾರಂಭ ಮಾಡಿದ್ರೆ ನೀವು ಅದಕ್ಕೆ ರೆಡಿ ಆಗಬೇಕು. ಪ್ರಪಂಚ ಕಾಣಿಸ್ಬಿಟ್ಟಿಲ್ಲ ತಲೆ ಮೇಲೆ, ಪ್ರಪಂಚ ಏನು ನಿನ್ನ ತಲೆ ಮೇಲೆ ಬಿದ್ದಿಲ್ಲ. ಅದೇನಪ್ಪ ಅಂತ ಭಾರವನ್ನು ತಂತ ತಲೆಗೆ ಹಾಕಿಲ್ಲ. ಬರೀ ನ್ಯಾಯ ಕುತ್ಕೊಳ್ಳೋ ತಲೆ ಎರಡೂ ಕೈ ಗದ್ದದ ಮೇಲೆ ಒತ್ತು ಕುತ್ಕೊಳ್ಳೋದು. ಎಸ್, ಆ ರೀತಿಯಲ್ಲಿ ನೀವು ಪ್ರತಿ ಪಾಠದ ಒಂದು ಸ್ಥಾನ ಹಾಕುತ್ತವೆ. ಸರ್ ನಾನು ಹೇಳ್ತೀನಿ, ನಾನು ಪಾಠ ಮಾಡ್ತೀನಿ ಅಂತ ಪ್ರಿಪೇರ್ ಆಗಬೇಕು. 10th ಸ್ಟ್ಯಾಂಡರ್ಡ್ ಹೋಗ್ಬಿಟ್ರೆ ನಾವು ಒಂದು ಅರ್ಧ ಪಾಠ ಮಾಡ್ತೀವಿ, ಅವರೆಲ್ಲ ರೆಡಿ ಆಗಿರ್ಬೇಕು. ಎಲ್ಲ ಸ್ಟೂಡೆಂಟ್ಸ್ ಮೊನ್ನೆ ಪಾಠ ಮಾಡಿದ್ರೆ ಬಾಯ್ಸ್ ಮಾಡಿದ್ರು. ಇನ್ನು ಬಾಯ್ಸ್ ಪಾಠಗಳನ್ನು ಮಾಡ್ತಿದ್ರೆ ವಾಟ್ ಅಬೌಟ್ ಲೇಡೀಸ್, ಗರ್ಲ್ಸ್ ತುಂಬಾ ಇಂಟೆಲಿಜೆಂಟ್ ಅಂತ. ಬಾಯ್ಸ್ ಒಂದು ಸ್ವಲ್ಪ ಡಲ್, ಆದ್ರೂ ಕೂಡ ಅವ್ರು ರೆಡಿ ಪಾಠ ಮಾಡಿದ್ರು ಪಾಠ. ಆ ರೀತಿ ನೀವು ಪ್ರಿಪೇರ್ ಆಗಬೇಕು. ಏನೋ ಡೌಟ್ಸ್ ನಾನು ಹೇಳ್ಕೊಡ್ತೀನಿ, ಪಕ್ಕ ನಾನು ಹೇಳ್ತೀನಿ, ತಲೆ ಕೆಡಿಸ್ಕೊಬೇಕು, ಭಯ ಬೇಡ ನನಗೆ. ಸ್ಟೇಜ್ ಫಿಯರ್ ಹೋಗ್ಬೇಕು ಅಷ್ಟೇ. ಆರಾಮಾಗಿ ಹೇಳ್ಕೊಂಡು ಹೋಗೋದು, ಕನ್ನಡ ಇಂಗ್ಲಿಷ್ ಓದ್ಕೊಂಡು ಹೋಗೋದು, ಅದನ್ನ ಕನ್ನಡ ಮೀನಿಂಗ್ ಅನ್ನು ಹೇಳ್ತಾ ಹೋಗೋದು. ನಿಮ್ಗೆ ಅರ್ಥ ಆದರೆ ನಾನು ಹೇಳ್ತೀನಿ, ತೊಂದರೆ ಓದಪ್ಪ. ಜೋರಾಗಿ ಬಿ ಲೌಡ್ಲಿ. Be loudly. ಜೋರು ನಾನು ಹೆಂಗೆ ಹೇಳ್ತೀನಿ ನೋಡು. ಎಸ್. ಜೋರಾಗಿ ಹೇಳ್ಬೇಕಾ? Present for giver views. Yes. Listen. Time to do something. Okay. The most important person in your life. Okay. The most important thing to do in your life. Okay. A king was three Ask. asked 3 questions and he seeking answer to them. What are the questions discussed? Does the king get what he wants. what he wants read to find out. Continue. Go.
Things. things. First What question. What is the right time to begin Something. something? How Who should a king listen to? listen to? What is the Most. most important thing for a king to do? Next. The king therefore Sent messengers. sent messengers Messengers throughout throughout his kingdom, promising promising a large sum to anyone who would answer those three questions. they these three questions ahead of many wise Many wise men come to the king, but they all answered these questions differently. in ನನಗೆ ಕಿವಿ ಕೇಳ ಜೋರಾಗಿ ಹೇಳು ಪುಸ್ತಕ ಇಟ್ಕೊಂಡ್ಬಿಡಲ್ಲ ಈಗ ಕಲ್ತಿಸ್ಬಿಡು. In reply to the first question, some said the king must prepare a timetable and then follow it strictly. Others said that it was impossible to decide in advance the right time for doing something. The king should do whatever Necessary. necessary at that time. Yet others said that the king needed a council of wise